ಅಭಿನಯ ಚತುರ ನೀನಾಸಂ ಸತೀಶ್ ಹಾಗೆ ಸಪ್ತಮಿ ಗೌಡ ಅವರು ಜೊತೆಗಿದ್ದಾರೆ. ರೈಸ್ ಆಫ್ ಅಶೋಕ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಂದ್ರೆ ನಾವೇನು ಅನ್ಕೊಂಡಿದ್ವು, ಅಶೋಕ ಫ್ರೇಮ್ ಇಟ್ಟಾಗ ಬೇರೆ ಲೆವೆಲ್ಗೆ ಕಾಣಿಸಕ್ಕೆ ಶುರು ಆಯಿತು. ಸುಳ್ಳೆಲ್ಲ ನಾನು ಹೇಳ್ತಾ ಇದ್ದು ಕಾನ್ಫಿಡೆನ್ಸ್, ಬಿಕಾಸ್ ಆ ಕಂಟೆಂಟ್ ಮತ್ತೆ ನಾವು ನೋಡಿದ್ವಲ್ಲ ಸಿನಿಮಾನ, ಇದು ಪಕ್ಕ ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ. ಜಲಗಾರನು ನೀನೆ ಅಂತ ಅಂದ್ರು, ಅದು ಜಗದ ಜಲಗಾರ ನೀನು ಒಂದು ತುಂಬ ದೊಡ್ಡ ಪದ. ಅಂದರೆ ಜಗದ ಜಲಗಾರನು ನೀನೆ ಅಂತಂದ್ರೆ ನಿಮ್ಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ಏನ್ ಬರ್ದಿದೆ ಗುರು? ಜಗದ ಜಲಗಾರ ಅಂತಂದ್ರೆ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಕುವೆಂಪು ಲೈನ್ ಅಂದ್ರೆ ಜಗದ ಜಲಗಾರ. ನಾವು ಎಲ್ಲ ಪದಗಳನ್ನ ಹೇಳಕ್ಕೂ ಎದುರ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಬದುಕ್ತಾ ಇದೀವಿ ಇವತ್ತು. ನಾನೇನು ಒಂಥರ 100 ಕೋಟಿ ಇರೋ ಫ್ಯಾಮಿಲಿ ಅಲ್ಲ. ಬೆಳಗ್ಗೆ ಎದ್ರೆ ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಈ ಪಿಕ್ಚರ್ ಹೋದ್ರೆ ಪರವಾಗಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅಲ್ಲ. ಅಸ್ಥಿ ಬಿಡೋದಕ್ಕಿಂತ ಜಾಸ್ತಿ ರಕ್ತನೇ ಬಿಟ್ಟವನೇ ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಅಭಿನಯ ಚತುರ ನೀನಾಸಂ ಸತೀಶ್ ಹಾಗೆ ಸಪ್ತಮಿ ಗೌಡ ಅವರು ಜೊತೆಗಿದ್ದಾರೆ. ರೈಸ್ ಆಫ್ ಅಶೋಕ ತುಂಬ ದೊಡ್ಡ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಒಂದೇ ಸಲ ಹಿಂಗೆ ನಮ್ಮ ನೇಟಿವು ಜೊತೆಗೆ ನಮ್ಮ ಇತಿಹಾಸ, ನಮ್ಮ ಜನಾಂಗ ಅಥವಾ ಶೋಷಣೆ ಅನ್ನೋ ಒಂದು ವಿಷಯ ಬಂದಾಗ ಆದಂಥ ರೀತಿ ರೈಸ್ ಆದಂಥ ವಿಷಯ ಅದೆಲ್ಲವನ್ನು ಮಾತಾಡೋಣ. ಆದರೆ ಮೊದಲಿಗೆ ಸತೀಶಿಂದನೇ ಶುರು ಮಾಡ್ತೀನಿ. ಬಿಕಾಸ್ ಅವರು ಈ ಸಿನಿಮಾನ ಹೆಗಲ ಮೇಲೆ ಹೊತ್ಕೊಂಡು ಮೆರೆಸ್ತಿರುವಂತಹ ತಲುಪಿಸ್ತಿರುವಂತಹ ವ್ಯಕ್ತಿ. ಆ್ಯಂಡ್ ಮೇಜರ್ಲಿ ನನಗೆ ನೀವು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಒಂದು ಪ್ರೆಸ್ ಮೀಟ್ ಮಾಡಿದಿರಿ. ಅವತ್ತು ನೀವು ಒಂದಷ್ಟು ವಿಷಯ ಮಾತಾಡಿದಿರಿ. ಆ ವಿಷಯ ಮಾತಾಡಿದಾಗ ನಿಮ್ಮೊಳಗಿನ ಆ ಹಸಿವು ಮತ್ತು ಆ ನೋವು ಎಲ್ಲವೂ ಒಟ್ಟೊಟ್ಟಿಗೆ ಹಾಕ್ದಂಗಿತ್ತು. ಸೊ ಹಾಗಾಗಿ ನಿಮ್ಮಿಂದನೇ ಮಾತುಕತೆ ಶುರು ಮಾಡೋಣ. ಮೊದಲಿಗೆ ಇಲ್ಲಿಂದ ಈ ಅಶೋಕ ಬ್ಲೇಡು ರೈಸ್ ಆಫ್ ಅಶೋಕ ವರೆಗೂ ಹೇಳೋದಾದ್ರೆ, ಅಶೋಕ ಬ್ಲೇಡ್ ಅಂತ ಇಟ್ಟಿದ್ದು ಆ್ಯಕ್ಚುಲಿ ಅಂದರೆ ಅವರು ಫಸ್ಟ್ ಇಟ್ಟಾಗ ಒಂದು ಯೂನಿಕ್ ಆಗಿರುತ್ತೆ ಹೆಸರು. ಅಶೋಕ ಬ್ಲೇಡ್ ಅಂದರೆ ಈ 70s 90s 80s 90s ಅಶೋಕ ಬ್ಲೇಡ್ ತುಂಬ ಫೇಮಸ್ಸು. ಆ ಬ್ಲೇಡ್ ಅಂದರೆ ಒಂಥರ ಕತೆಗೆ ಬ್ಲೇಡ್ ಅಂದ್ರೆ ಏನು, ಕತ್ತಿ ಅರ್ಥ ಬರುತ್ತೆ. ಕತ್ತಿ ಅಂದರೆ ಏನು, ಶಾರ್ಪ್ ಆಗಿರೋದು. ಶಾರ್ಪ್ ಆಗಿರುವಂಥ ಒಂದು ಅಶೋಕನ ಕ್ಯಾರೆಕ್ಟ್ರು. ಅದಕ್ಕೆ ಅಶೋಕ ಬ್ಲೇಡ್ ಅಂತ ಅವರು ಮೆಟಾಫರ್ ಆಗಿಟ್ಟಿದ್ರು. ಅದಾದಮೇಲೆ ಒಂದ್ಸಲ ನಾವು ಈ ಸಿದ್ದಯ್ಯ ಸ್ವಾಮಿ ಸಾಂಗ್ ಬಿಟ್ಟಿದ್ದೀವಿ ನಿನ್ನೆ. ಆ ಸಾಂಗ್ ಶೂಟ್ ಮಾಡ್ತಾ ಆಮೇಲೆ ಎಲ್ರಿಗೂ ಅನ್ನಿಸ್ತು ಆ ಸಾಂಗ್ಗೆ ಹೆಸರನ್ನ ಆ್ಯಕ್ಚುಲಿ ನಮ್ಮ ಪೂರ್ಣ ದ ರೈಸ್ ಆಫ್ ಅಶೋಕ ಸಾಂಗ್ ಅಂತ ಇಟ್ಟಿದ್ರು. ಯಾಕೆಂದರೆ ಅಶೋಕ ರೈಸ್ ಆಗೋದು ಸಾಂಗ್ ಅದು. ಹಂಗಾಗಿ ಅಲ್ಲಿ ದ ರೈಸ್ ಆಫ್ ಅಶೋಕ ಸಾಂಗ್ ಅಂತ ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಮಗೆಲ್ಲ ಕಿವಿನಲ್ಲೇ ಈ ದ ರೈಸ್ ಆಫ್ ಅಶೋಕ ಚೆನ್ನಾಗಿದೆಯಲ್ಲ, ಆ್ಯಕ್ಚುಲಿ ಕ್ಯಾರೆಕ್ಟರ್ ಕರೆಕ್ಟಾಗಿದೆ, ಆ್ಯಪ್ಟ್ ಆಗಿದೆ ಮತ್ತು ಕರೆಕ್ಟಾಗಿ ಕೂರುತ್ತೆ ಕತೆಗೂ. ಆ್ಯಂಡ್ ದ ಅಶೋಕ ಬ್ಲೇಡ್ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಒಂದು ಸೀಮಿತ ಇದನ್ನು ಕೊಡುತ್ತೆ. ಅಂದರೆ ಏನಿರ್ಬೋದು ಇದು ಅಂತ. ದ ರೈಸ್ ಆಫ್ ಅಶೋಕ ಅಂದ್ರೆ ಕ್ಯಾರೆಕ್ಟರ್ನ ಹೇಳುತ್ತೆ. ನಮ್ಗೆ ಆ ಕ್ಯಾರೆಕ್ಟರ್ನ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಸಿನಿಮಾದಲ್ಲಿರೋದೇ ಅಶೋಕನ ಕ್ಯಾರೆಕ್ಟರ್ ಹೆಂಗೆ ರೈಸ್ ಆಗುತ್ತೆ ಅನ್ನೋದೇ ಸಿನಿಮಾದ ಕತೆ. ಹಾಗಾಗಿ ದ ರೈಸ್ ಆಫ್ ಅಶೋಕ ಅಂತಂದಾಗ ಇದು ಆ್ಯಪ್ಟಾಗಿ ಕೂರುತ್ತೆ ಅಂತ ದ ರೈಸ್ ಆಫ್ ಅಶೋಕ ಅಂತ ಮಾಡಿದ್ವಿ. ಆಮೇಲೆ ಆ ವಿಷಯಕ್ಕೆ ಬರ್ತೀನಿ, ಸಪ್ತಮಿನ ಮಾತಾಡ್ಸೋಣ. ಸೊ ಒಂದೊಂದು ಆಯ್ಕೆನೂ ನಿಮ್ಮದು ತುಂಬ ವಿಶೇಷವಾಗಿದೆ. ಟೈಮ್ ತುಂಬ ತಗೋತಾ ಇದ್ದೀರಾ ಅಂತ ಅನಿಸುತ್ತೆ. ಬಟ್ ತುಂಬ ಒಳ್ಳೊಳ್ಳೆ ಆಯ್ಕೆಗಳು ನಿಮ್ದು ಆಗ್ತಾಯಿದೆ. ಬೆಳವಣಿಗೆ ತುಂಬ ಚೆನ್ನಾಗಿದೆ ನಾವು ನೋಡ್ದಂಗೆ. ಆ್ಯಂಡ್ ಅದಕ್ಕೆ ಅಭಿನಂದನೆ. ಆ್ಯಂಡ್ ಈ ಒಂದು ಸಿನಿಮಾ, ಈ ಒಂದು ಕತೆ, ಈ ಒಂದು ಈ ಗ್ಲಿಮ್ಸ್ ನೋಡೋದಾಗಲೇ ಅನ್ನಿಸ್ತಾ ಇತ್ತು ನನಗೆ ಒಳ್ಳೆ ಆಯ್ಕೆ ಈ ಸಲ ಅಂತೇಳಿ. ಅವರು ಆ್ಯಕ್ಚುಲಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದನ್ನು ಹೇಳಿದರು. ಮಂಡ್ಯದಲ್ಲೆಲ್ಲೋ ಶೂಟಿಂಗ್ ಟೈಮಲ್ಲಿ ಕರೆದಿದ್ರು ಅಂತ ಅನಿಸುತ್ತೆ ಆ ಟೈಮಲ್ಲಿ. ಸೊ ಸಪ್ತಮಿಗೆ ಈ ಒಂದು ರೈಸ್ ಆಫ್ ಅಶೋಕ್ ಅದೊಳಗಿನ ಜರ್ನಿ ಆ್ಯಂಡ್ ತುಂಬ ಕ್ಲಾಸಿಕ್ ನಮ್ಮ ಮನೆ ಹುಡುಗಿ ಅನ್ನೋ ಥರ ಕಾಣಿಸ್ತಿದ್ದೀರಿ ಒಂದು ಕಡೆ. ಇನ್ನೊಂದು ಕಡೆ ತುಂಬ ಮಹಿಳೆಯರ ಪ್ರತಿನಿಧಿಯಾಗಿ ನೀವು ಬಿಂಬಿಸ್ತಾ ಇದ್ದಾರೆ ನಿಮ್ಮ ಪಾತ್ರ ಅಂತ ಅನಿಸುತ್ತೆ. ಬಹಳ ಖುಷಿ ಇದೆ. ಅಂದರೆ ತುಂಬ ಗ್ರೇಸ್ಫುಲ್ ಆಗಿದೆ ಪಾತ್ರ. ಅಂದರೆ ಒಂದು ತುಂಟತನ ಕೂಡ ಇದೆ ಆ ಪಾತ್ರಕ್ಕೆ. ಆಮೇಲೆ ಅವಳದೇ ಆದಂಥ ಒಂದು ಡಿಸಿಷನ್ ತೊಗೊಳ್ಳೋ ಅಂಥ ಒಂದು ಕೆಪಾಸಿಟಿ ಕೂಡ ಇದೆ. ಅಂದರೆ ಕ್ಯಾರೆಕ್ಟರ್ ಗ್ರಾಫ್ ಹೇಗಿದೆ ಅಂದರೆ ಒಂದು ಹುಡುಗಿಯಿಂದ ಒಂದು ಟ್ರಾನ್ಸ್ಫರ್ಮೇಷನ್ ಆಗಿ ಅವಳ ಊರಿಗೋಸ್ಕರ, ಅವಳ ಫ್ಯಾಮಿಲಿಗೋಸ್ಕರ ಹೇಗೆ ಡಿಸಿಷನ್ಸ್ ಮಾಡ್ತಾಳೆ. ಸೊ ಅವಳದ್ರಲ್ಲೂ ಒಂದು ಅಪ್ರೈಸಿಂಗ್ ಇದೆ. ಇವಾಗ ಅಶೋಕಾಗ್ ಹೇಗಿದೆ ಆ ಕ್ಯಾರೆಕ್ಟರ್ ಗ್ರಾಫಲ್ಲೂ ಆ ಥರ ಒಂದು ಹೈಸ್ ಆ್ಯಂಡ್ ಲೋಸ್ ಇದೆ. ಅಂದರೆ ಕೆಲವೊಂದು ಸತಿ ಆ ಡಿಸಿಷನ್ ಮಾಡಲಿಲ್ಲ ಅಂದರೆ ಏನಾಗ್ಬೋದಾಗಿತ್ತು ಅಶೋಕನ ಪಾತ್ರಕ್ಕೆ ಅಥವಾ ಊರ ಜನಕ್ಕೆ ಅನ್ನೋದು ಒಂದು ಪ್ರಶ್ನೆ ಕೂಡ ಇದೆ. ಆ್ಯಂಡ್ ಮುಂಚೆ ಒಂದು 70s ತುಂಬ ಅಂದರೆ ಹೆಣ್ಮಕ್ಳು ಅಂದ ತಕ್ಷಣ ಮನೆ ಒಳಗಡೆನೆ ಸೀಮಿತ, ಮತ್ತು ಎಲ್ಲೂ ಆಚೆ ಬಿಡ್ತಾ ಇರಲಿಲ್ಲ. ಅಥವಾ ಅವ್ರ ಮಾತನ್ನು ಯಾರು ಕೇಳಿಸ್ಕೊತಾನೂ ಇಲ್ಲ. ಯಾರೋ ಮಾತಾಡಿದ್ರೆ ಅವಳನ್ನ ಅಂದರೆ ಎಷ್ಟು ಜಂಬ ಇದೆ ನೋಡು ಅಂತ ಹೇಳೋರು. ಅಂದರೆ ಏನು ಮಾತಾಡೋಕ್ಕೆ ಬಂದ್ರೂ ಅವ್ರು ಏನೋ ತುಂಬ ತಿಳ್ಕೊಂಬಿಟ್ಟಿದ್ದಾಳೆ, ಮಾತಾಡ್ತಾ ಇದ್ದಾಳೆ, ನಾವು ಗಂಡಸರು ಮನೆಯಿಂದ ಆಚೆ ಹೋಗಿ ಕೆಲಸ ಮಾಡೋದು ನಮ್ಗಿಂತ ಇನ್ನೇನು ಜಾಸ್ತಿ ಗೊತ್ತು ಅಂತ. ಬಟ್ ಈ ಪಾತ್ರದಲ್ಲಿ ಎಲ್ಲೂ ಆ ಥರ ಇಲ್ಲ. ಅವಳೇ ಹೂ ಕಟ್ಟಿ ಹೂ ಮಾರಿ
ಅವಳಿಗೆ ಎಷ್ಟು ದುಡ್ಡು ಬರುತ್ತೋ ಅದರಲ್ಲಿ ಅವಳು ಜೀವನ ಸಾಗಿಸ್ತಾ ಇರ್ತಾಳೆ. ಅಂದರೆ ಅಪ್ಪ ಮಗಳದ್ದು ಒಂದು ಬಾಂಡಿಂಗು ಅದೆಲ್ಲ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಅವಳಿಗೆ ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇದೆ ಅನ್ಬೇಕಾದ್ರೆ ನಿಂತ್ಕೊಂಡು ಮಾತಾಡೋ ರೀತಿ ಅದೆಲ್ಲ ಕ್ಯಾರೆಕ್ಟರೈಸೇಷನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಏನು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ ದಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಕ್ಯಾರೆಕ್ಟರೈಸೇಷನ್ಸ್. ಒಂದು ಸೀನು ಆ್ಯಂಡ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಇಸ್ ಮೈ ಫೇವ್ರೆಟ್. ಅದು ಬಿಟ್ಟು ಇಡೀ ಸಿನಿಮಾದಲ್ಲಿ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅಂತ ನಂಗೆ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಸಿನಿಮಾದಲ್ಲಿ. ಸೊ ನನಗೆ ಭಾಳ ಇಷ್ಟ ಆಯಿತು. ನನ್ನನ್ನು ಹೇಗೆ ತೋರಿಸಿದಾರೋ ಸಿನಿಮಾದಲ್ಲಿ ನನ್ನ ನರೇಷನ್ ಮಾಡಿದಾಗಿಂದ ಸಿನಿಮಾ ಪೋರ್ಟ್ರೇಯಲ್ ಶೂಟ್ ಆಗಿ ಎಡಿಟ್ ಆಗಿ ಬರುವವರೆಗೂ ಏನೇನೋ ಆಗ್ಬಿಡುತ್ತೆ ಸಿನಿಮಾ. ನಮಗೆ ಒಂದು ಸತಿ ಸ್ಟೋರಿ ರೀಡಿಂಗ್ ಒಂದಿರುತ್ತೆ, ಅದು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಇನ್ನೊಂದೇನೋ ಆಗಿರುತ್ತೆ. ಬಟ್ ನನಗೇನು ಸ್ಟೋರಿ ರೀಡಿಂಗ್ ಇತ್ತು ಹಾಗೆ ಸ್ಕ್ರೀನ್ ಮೇಲೆ ಬಂದಿದೆ. ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅದು ಭಾಳ ಇಷ್ಟ ಆಯಿತು. ಇಲ್ಲ, ನಾನು ನಿಮ್ಗೆ ಕೇಳಬೇಕು ಅಂತಿದ್ದೆ. ಒಂದಷ್ಟು ಫೋಟೋ ಶೂಟ್ಸ್ ಆಯಿತು ನಿಮ್ಮದು, ಒಂದಷ್ಟು ದಿನ ಈ ಕಪ್ಪು ಬಳೆ, ಕರಿಮಣಿ ಸರ, ಆಮೇಲೆ ಸೀರೆ, ತುಂಬ ಟ್ರೆಡಿಷ್ನಲ್. ಆಮೇಲೆ ಅದೊಂದಷ್ಟು ರೀಲ್ಸು ಇದಾಗಿತ್ತು. ಅದು ಮೇ ಬಿ ಯಾವುದೋ ಆ್ಯಡ್ ಅಂತ ನಂಗೆ ಗೊತ್ತಿಲ್ಲ. ಬಟ್ ನಿಮ್ಗೆ ತುಂಬ ಇಷ್ಟ ಅಂತ ಅನಿಸುತ್ತೆ ಆ ಒಂದು ಇದಕ್ಕೆ, ಏನೋ ಆ ಥರದ್ದು ಪ್ಯಾಟರ್ನ್ ಆಫ್ ಆ ಸ್ಟೈಲ್ಸ್. ಆಮೇಲೆ ನೀವು ಎರಡೆರಡು ಮೂಗುತಿ ಹಾಕೋತಾ ಇದ್ರಿ. ಇದೆಲ್ಲ ನಮ್ಮ ಹಳೆ ನಮ್ಮ ಅಜ್ಜಿಯಂದ್ರು ನಮ್ಮ ತಾಯಂದ್ರು ಮಾಡ್ಕೊಂಡು, ಅಂದರೆ ಆ ಒಂದು ನಿಮ್ಮ ಆಸಕ್ತಿಗಳಿಗೂ ನಿಮ್ಮ ಇಷ್ಟಗಳಿಗೂ ಮತ್ತೆ ಪಾತ್ರಕ್ಕೂ ತುಂಬ ಸಾಮ್ಯತೆ ಇತ್ತ ಅಂತ. ನನಗೆ ಜ್ಯುವೆಲ್ರಿನೂ ಅಷ್ಟೇ, ನನಗೆ ಎಲ್ಲ ಹಳೆ ಕಾಲದ ಜ್ಯುವೆಲ್ರಿ ಅಂದ್ರೆ ತುಂಬ ಇಷ್ಟ. ನನಗೆ ಸೀರೆನೂ ಅಷ್ಟೇ, ನಾನು ಜಾಸ್ತಿ ನಮ್ಮ ಅಜ್ಜಿ ಸೀರೆ ಕೇಳ್ತೀನಿ ಅಥವಾ ದೊಡ್ಡಮ್ಮನ ಸೀರೆ. ಯಾಕಂದರೆ ವಿಂಟೇಜ್ ಸೀರೆಸ್ ನಂಗೆ ತುಂಬ ಇಷ್ಟ. ಇವಾಗಿನ ಕಾಲದ ಸೀರೆಗಿಂತ ವಿಂಟೇಜ್ ಸ್ಯಾರೀಸ್ ನಂಗೆ ಇಷ್ಟ ತುಂಬ. ಏನೋ ಪ್ರಾಬಬ್ಲಿ ಅದಕ್ಕೇನೆ ಕ್ಯಾರೆಕ್ಟರ್ಸು ಹಾಗೆ ಬರುತ್ತೆ ಅನಿಸುತ್ತೆ. ಅದು ಆ ಕಾಲದಲ್ಲಿ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗಲಿಲ್ಲ. ಸಿನಿಮಾ ಮುಖಾಂತರ ಆದರೂ ಸಿಗ್ತಾ ಇದೆ. ಯಾಕಂದರೆ ನಾನು ಡೇಲಿ ಬಟ್ಟೆ ನಾನು ಆಬ್ವಿಯಸ್ಲಿ ಆ ಥರ ಡ್ರೆಸ್ ಮಾಡ್ಕೊಳಕ್ಕೆ ಸಿಗಲ್ಲ. ಬಟ್ ಅಟ್ಲೀಸ್ಟ್ ಕ್ಯಾರೆಕ್ಟರ್ ವೈಸ್ ಆಗಿ ಆ ಥರ 70s ಹೇಗಿರ್ತಾಯಿತ್ತೋ ಅದನ್ನೆಲ್ಲ ನಮಗೆ ಅದೊಂದು ಆಪರ್ಚುನಿಟಿ ಅಷ್ಟೇ, ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಜ್ಯುವೆಲ್ರಿ ಆಗಿರ್ಬೋದು, ಮತ್ತು ಮಣಿಗಳು ಹಾಕೊತಾ ಇದ್ರು ಜಾಸ್ತಿ, ಚಿಕ್ಕ ಚಿಕ್ಕ ಓಲೆ ಹಾಕ್ತಾಯಿದ್ರು, ಮತ್ತು ಇಲ್ಲಿ ದೃಷ್ಟಿ ಬಟ್ಟು ಇಡ್ತಾಯಿದ್ರು ಯಾವಾಗಲೂ. ಸೊ ಸಿನಿಮಾದಲ್ಲಿ ಎಲ್ಲ ಫುಲ್ ದೃಷ್ಟಿ ಬಟ್ಟು ಇಟ್ಟಿದ್ದೀವಿ. ಸೊ ಆ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿನಿಮಾದಲ್ಲಿ ಸಿಗುತ್ತೆ. ಆಗಲೇ ಹೇಳ್ತಾ ಇದ್ರಿ ಆ ಟೈಮಲ್ಲೆಲ್ಲ ಮನೆ ಒಳಗಡೆನೇ ಹೆಣ್ಮಕ್ಳು ಇರಬೇಕಾಗಿತ್ತು, ಅವ್ರಿಗೆ ತುಂಬ ಕಟ್ಟುಪಾಡುಗಳಿತ್ತು ಅಂತ. ಇವತ್ತಿಗೂ ಅದು ಬದಲಾಗಿದೆ ಅಂತ ಅನ್ಸುತ್ತಾ ನಿಮಗೆ? ಅದು ಒಂದು ಮಟ್ಟಕ್ಕೆ ಬದಲಾಗಿದೆ ಖಂಡಿತ. ಅಂದರೆ ಇವಾಗ ಬೇರೆ ರಾಜ್ಯಗಳಿಗೆ ಕಳಿಸ್ತಾರೆ, ಹೋಗು ಓದ್ಕೊಂಡು ಬಾ ಅಂತ. ಮುಂಚೆ ಬೆಂಗಳೂರಲ್ಲಿದ್ದರೆ ಅಷ್ಟೇ ನೀವು ಅಟ್ಲೀಸ್ಟ್ ಹೈಯರ್ ಸ್ಟಡೀಸ್ ಅಂತ ಬಂದಾಗ US ಅಲ್ಲಿಗೆಲ್ಲ ಹೋಗೋಕ್ಕೆ ಸಾಧ್ಯ ಆಗ್ತಾಯಿದೆ. ಇವತ್ತು ಮಂಡ್ಯ, ಶಿವಮೊಗ್ಗ, ಹಾಸನ ಎಷ್ಟು ಜನ ಹುಡುಗಿಯರು ಬೇರೆ ಕಡೆ ಬೇರೆ ದೇಶದಲ್ಲಿ ಓದ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಥರ ತುಂಬ ಇವಾಗ ಎನ್ಕರೇಜ್ಮೆಂಟ್ ಆಗ್ತಾ ಇದೆ. ಆ್ಯಂಡ್ ಬರೀ ಕೆಲಸ ವಿಷಯ ಅಂತಲ್ಲ, ಎಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ, ಎಷ್ಟು ಬೇರೆ ಬೇರೆ ಸಿಟೀಸಿಂದ ಬರ್ತಾ ಇದ್ದಾರೆ, ಮಂಡ್ಯದಲ್ಲಿದ್ದಾರೆ, ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಇವತ್ತು ಅವ್ರದ್ದೇ ಏನೇನು ಸ್ಕಿಲ್ಸ್ ಇದೆ ಅದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಡಿಸೈನರ್ಸ್ ಎಷ್ಟು ಜನ ಇದ್ದಾರೆ. ಸೊ ಅಂದರೆ ತುಂಬ ಜನ ಏನಾಗಿದೆ, ಇಲ್ಲ ನಾವು ದುಡಿಬೇಕು ಅಂತ ಹೆಣ್ಮಕ್ಳು ಅವ್ರಿಗೆ ಬಂದು, ತುಂಬ ಜನ ಹೆಣ್ಮಕ್ಳು ಇವತ್ತು ಬಂದು ಓದ್ತಾ ಇದ್ದಾರೆ ಫಸ್ಟ್ಲಿ. ಆ್ಯಂಡ್ ಎಜುಕೇಷನ್ ಏನಾಗಿದೆ ಎಲ್ಲರೂ ಮನೆಯಲ್ಲೂ ಮಾಡ್ಸೋಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿವರೆಗೂ ಇವತ್ತು ಆಪರ್ಚುನಿಟೀಸ್ ಆಗ್ತಾ ಇದೆ. ಕೆಲಸ ಅಂತ ಬಂದಾಗ ಒಂದು ಸಣ್ಣ ಮಟ್ಟದಲ್ಲಿರ್ಬೋದು, ಬಟ್ ಆವಾಗಿನ ಕಾಲದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಆಪರ್ಚುನಿಟೀಸು ಆ್ಯಂಡ್ ಆ ಥರ ಅವ್ರಿಗೆ ಫ್ರೀಡಮ್ ಕೊಟ್ಟಿರೋದು ಜಾಸ್ತಿ ಇದೆ ಖಂಡಿತ. ಆ್ಯಂಡ್ ಅದು ಬರಬೇಕು. ಅದಕ್ಕೋಸ್ಕರನೇ ಇವತ್ತು ಎಷ್ಟು ಜನ ಹೆಣ್ಮಕ್ಳು ಎಲ್ಲ ಸೆಕ್ಟರ್ಸಲ್ಲಿದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಸುಮ್ಮನೆ ಅಲ್ಲ, ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸೇ ಎಷ್ಟೊಂದು ಜನ ಇದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್, ಅವಳಿಗೆ ಈ ಆರ್ಗ್ಯಾನಿಕ್ ತುಂಬ ಇಷ್ಟ. ಅವಳಿಗೆ ಮುಂಚೆಯಿಂದನೂ ಎಲ್ಲ ಆರ್ಗ್ಯಾನಿಕ್ ಮಾಡೋದು, ಟೈ-ಡೈಸ್ ಮಾಡೋದು. ಸೊ ಇವತ್ತು ಅವಳೊಂದು ಸ್ಕೂಲ್ ಟೀಚರಾಗಿ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಹೋಗಿ ಹೇಳ್ಕೊಡ್ತಾ ಇದ್ದಾಳೆ ಟೈ-ಡೈ ಹೆಂಗೆ ಮಾಡೋದು, ಅಥವಾ ಎಲೆಗಳು ತೊಗೊಂಡು ಬಂದು ಅದರಿಂದ ಕಲರ್ ತೆಗೆದು ನ್ಯಾಚುರಲಾಗಿ ಕಲರ್ ತೊಗೊಂಡು ಡೈ ಮಾಡೋದು ಹೆಂಗೆ, ಪೇಪರ್ಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತೆಲ್ಲ. ಸೊ ಇವತ್ತು ಅದನ್ನು ಹೇಳ್ಕೊಡ್ತಾ ಇದ್ದಾಳೆ ಮಕ್ಕಳಿಗೆ ಸಾಕಷ್ಟು. ಆ್ಯಂಡ್ ಇಟ್ಸ್ ಅನ್ ಅರ್ನಿಂಗ್ ಅಲ್ಲ ಅವಳಿಗೆ, ಅದು ಶೀಸ್ ಮೇಡ್ ಅ ಕರಿಯರ್ ಔಟ್ ಆಫ್ ಇಟ್. ಇವತ್ತು ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಹೇಳ್ಕೊಡೋದಾಗಿರ್ಬೋದು, ವರ್ಕ್ಶಾಪ್ಸ್ ಮಾಡ್ತಾಳೆ ಬೇರೆ ಬೇರೆ IT ಸೆಕ್ಟರ್ಸ್ಗೆಲ್ಲ. ಸೊ ಈ ಥರ ಸ್ಕಿಲ್ ತೊಗೊಂಡು ಡೆವಲಪ್ ಮಾಡಿ ಅದನ್ನೇ ಎಷ್ಟೊಂದು ಜನ ಕರಿಯರ್ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂಚೆ ಅಮ್ಮ ಅವ್ರ ಅಪ್ಪ ಅಂತೂ ವಾಸ್ ವೆರಿ ಫಾರ್ವರ್ಡ್ ಆ ಟೈಮಲ್ಲಿ. ಎಲ್ರಿಗೂ ಓದಿಸಿದ್ದಾರೆ, ಡಾಕ್ಟರ್ ಮಾಡಿದ್ದಾರೆ. ಅಮ್ಮನ BCom ಓದಿಸಿದ್ರು,
ದೊಡ್ಡಪ್ಪನ ಇಂಜಿನಿಯರಿಂಗ್ ಸೇರಿಸ್ಬೇಕು ಅಂತಿತ್ತು. ಸೊ ನಮ್ಮ ತಾತ ಆ ಕಾಲದಲ್ಲೇ ಇತ್ತು. ಬಟ್ ನಮ್ಮ ತಾತ ಊರಿಗೆ ಬಂದರೆ ಬೇರೆ ಹೆಣ್ಮಕ್ಳಿಗೆ ಹೇಳೋರಂತೆ, ಇಲ್ಲ ಇಲ್ಲ ಅಂಗಡಿ ಗೌಡ್ರು ಬಂದು ನಡಿ 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 ಅಂತ. ನಮ್ಮ ತಾತ ಯಾರಿಗೂ ಪಾಪ ಬೈತಾ ಇರಲಿಲ್ಲ. ಬಟ್ ಅದಿತ್ತು ಮುಂಚೆ, ಯಾರಾದರೂ ಬಂದರೆ ಗಂಡಸರು ಬಂದರೆ ಮನೆ ಒಳಗಡೆ ಹೊಟ್ಟೋಗ್ಬಿಡೋರು ಆ ಥರ ಎಲ್ಲ. ಬಟ್ ಇವಾಗ ಐ ಡೋಂಟ್ ಥಿಂಕ್ ಇವಾಗ ಅದು ಎಕ್ಸಿಸ್ಟ್ ಆಗುತ್ತೆ ಅಂತ ನಾನು ಐ ಡೋಂಟ್ ಥಿಂಕ್ ಸೊ. ಅಂದರೆ ನಾನು ಹೇಳಿದ್ದು ನಿಮ್ಮ ಕ್ಯಾರೆಕ್ಟರು ರಿಲೇಟಬಲ್ ಆಗುತ್ತೆ, ಅಂದರೆ ಹೌದು, ತುಂಬ ಆ ಕಾಲಕ್ಕೆ ಈಗ ನಮ್ಮ ತಾಯಂದ್ರಿಗೆ ಅಥವಾ ಹಿಂದಿನ 70s ಅವ್ರು ಯಾರ್ಯಾರು ಇವಾಗ ನೋಡಿದ್ರು, ಅಮ್ಮ ಆಮೇಲೆ ಅಜ್ಜಿ, ನಮ್ಮ ಅಜ್ಜಿಗೆಲ್ಲ ಅದು ಸಿಕ್ಕಾಪಟ್ಟೆ ರಿಲೇಟ್ ಆಗುತ್ತೆ. ಲುಕ್ ಆಗಿರ್ಬೋದು, ಕ್ಯಾರೆಕ್ಟರ್ ಹೇಗೆ ಕಾಣಿಸುತ್ತೆ, ಉದ್ದ ಜಡೆ, ಅವಾಗ ಎಲ್ರಿಗೂ ಉದ್ದ ಕೂದಲಿರೋದು. ಉದ್ದ ಕೂದಲು ಬಿಟ್ರೇನೆ ಅದೇನೋ ಚಂದ, ಯಾಕಂದರೆ ಅದಕ್ಕೆ ಫುಲ್ ಅವರೆಲ್ಲ ಅದಕ್ಕೆ ಅಲಂಕಾರ ಮಾಡ್ಕೊಳ್ಳೋರು. ಅದೆಲ್ಲ ಇವಾಗ ಎಲ್ಲರೂ ಕತ್ತರಿಸ್ಬಿಡ್ತೀವಿ ಜಾಸ್ತಿ. ಬಟ್ ಆವಾಗ ತುಂಬ ತಿಕ್ಕಾಗಿರೋದು ಕೂದಲು, ಉದ್ದ ಅಂತಲ್ಲ, ತುಂಬ ತಿಕ್ಕಾಗಿರೋದು ಕೂದಲು. ಸೊ ಅದೆಲ್ಲ ಕ್ಯಾರೆಕ್ಟರೈಸೇಷನ್ಸಲ್ಲಿದೆ. ಸೊ ಅದನ್ನೆಲ್ಲ ನೋಡಿದಾಗ ಎಲ್ರಿಗೂ ರಿಲೇಟ್ ಆಗುತ್ತೆ. ಅಂದರೆ ಆಗಿನ ಜನ್ರೇಷನ್ 70s 80s ಜನ್ರೇಷನ್ಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ರಿಲೇಟ್ ಆಗುತ್ತೆ. ಆ್ಯಂಡ್ ಎಲ್ಲ ನನ್ನ ಜನ್ರೇಷನ್ 90s ಆದಮೇಲೆ ಬಂದವ್ರಿಗೆ ಓ ಹೀಗಿತ್ತ ಚೆನ್ನಾಗಿದೆ ಅಲ್ವಾ ನಮ್ಮೂನು ಅಂತಲೂ ಅನಿಸುತ್ತೆ. ಒಂದು ರೈಸ್ ಆಫ್ ಅದು ಅಶೋಕ ಬ್ಲೇಡ್ ಅಥವಾ ಟಿ ಕೆ ದಯಾನಂದ ಕತೆ ತೊಗೊಂಬರೋವಂಥದ್ದು. ಮತ್ತು ನೀವು ಕೆರಿಯರಲ್ಲಿ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಹೋದಾಗ ಒಂದಕ್ಕಿಂತ ಒಂದು ವ್ಯತ್ಯಾಸವಾಗಿಯೇ ಪ್ರತಿ ಸಲನೂ ಅಟೆಂಪ್ಟ್ ಮಾಡ್ತಾನೇ ಇದ್ದೀರಿ. ನಿರಂತರವಾಗಿದೆ ಶ್ರಮ, ಆ ಶ್ರಮಕ್ಕೆ ತಕ್ಕಷ್ಟು ಫಲ ಸಿಕ್ಕಿದೆ. ಕೆಲವೊಂದು ಸಲ ಅದು ವಿಫಲವಾಗಿದೆ, ಅದು ಪ್ರಾಸೆಸ್ಸಲ್ಲಿದೆ. ಬಟ್ ಈ ಒಂದು ಸಂದರ್ಭ ಬಂದಿದ್ದು ಅಶೋಕ ಬ್ಲೇಡ್ ಅಥವಾ ರೈಸ್ ಆಫ್ ಅಶೋಕ ನಿಮ್ಮವರೆಗೂ ಬಂದಿದ್ದು, ಅದನ್ನು ಇಷ್ಟು ದೊಡ್ಡದಾಗಿ ಯೋಚನೆ ಮಾಡಿದ್ದು, ತೊಗೊಂಡೋಗಿದ್ದು ಹೇಗೆ ಅಂತ? ದ ರೈಸ್ ಆಫ್ ಅಶೋಕ ಅಂತ ನನ್ನ ಹತ್ರ ಬಂದಾಗ ಆ್ಯಕ್ಚುಲಿ ಅದೊಂದು ಸ್ಕ್ರಿಪ್ಟ್ ಬಂತು ನನಗೆ. ಶರಣು ಹುಲ್ಲೂರು ನನಗೆ ಸ್ಕ್ರಿಪ್ಟ್ ತಂದು ಕೊಟ್ಟರು. ಅದೇನೋ ಓದ್ತಾ ಇದ್ರು, ಸರ್ ಇದೊಂದು ಸ್ಕ್ರಿಪ್ಟ್ ಚೆನ್ನಾಗಿದೆ ಓದಿ ಅಂತ. ಹೌದಲ್ಲ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಆಮೇಲೆ ಯಾರು ಬರೆದಿರೋದು? ಟಿ ಕೆ ದಯಾನಂದ್ ಬರೆದಿರೋದು ಅಂತ. ಆಮೇಲೆ ದಯಾನಂದ್ ಬಗ್ಗೆ ನನಗೆ ಒಂದು ರೆಸ್ಪೆಕ್ಟ್ ಇತ್ತು, ಬಿಕಾಸ್ ಅವ್ರು ಸ್ವಲ್ಪ ಬೇರೆ ಥರದ ಕಥೆಗಳು ಮಾಡ್ತಾರೆ. ಆ್ಯಂಡ್ ಅವ್ರ ಆಲೋಚನೆ ಬೇರೆ ಥರ ಇದೆ. ಅಂದರೆ ಎಲ್ಲರೂ ಸಮಾಜನ ನೋಡೋದಕ್ಕಿಂತ ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ ಅನ್ನೋದೊಂದು ನನಗೆ ಅನಿಸಿತ್ತು ಯಾವಾಗಲೂ. ಅದು ನಾನು ಓದಿದಾಗ ನನಗೆ ಇಂಪ್ಯಾಕ್ಟ್ ಮಾಡ್ತು ಸ್ಕ್ರಿಪ್ಟು. ಆವಾಗ ಮತ್ತು ವರ್ಧನ್ ಮತ್ತು ವಿನೋದ್ ಅವರಿಬ್ಬರು ಬಂದರು ನನ್ನ ಹತ್ರ, ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಇಬ್ಬರು ಬಂದು ಕತೆ ಹೇಳಿದ್ರು. ಅಲ್ಲ, ಕತೆ ಹಿಂಗಿದೆ ಸರ್, ನಿಮ್ಗೆ ಓಕೆ ಆಗಿದೆ ಅಂತ ಮಾಡೋಣ ಅಂತ. ಸರಿ ಮಾಡೋಣ ಸರಿ ಅಂತ ಅವಾಗ ಫಿಕ್ಸ್ ಆಯಿತು, ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಅವ್ರು ನನಗೆ ಅದು ಹೇಳಿದ್ರು ಪಾಪ. ಅಂದರೆ ಏನೋ ಇದನ್ನು ಭಾಳ ಪ್ಯಾಷನೇಟಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಸರ್, ಇದು ಚೆನ್ನಾಗಾಗಬೇಕು ಸರ್ ಅಂತ. ಅವು ಮಾಡ್ತಾ ಮಾಡ್ತಾ ಸ್ಕ್ರಿಪ್ಟು ಅಲ್ಲ ಸಿನಿಮಾ ಮಾಡ್ತಾ ಮಾಡ್ತಾ ನಾವು ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಯಿತು. ಶುರುವಾಗ್ತಾ ಆಗ್ತಾ ಅದು ಕಾಣಿಸೋ ರೀತಿಯೇ ಬೇರೆ ಆಗೋಯ್ತು. ಅಂದ್ರೆ ನಾವೇನು ಅಂದ್ಕೊಂಡಿದ್ವಿ, ಅಶೋಕ ಫ್ರೇಮ್ ಇಟ್ಟಾಗ ಬೇರೆ ಲೆವೆಲ್ಗೆ ಕಾಣಿಸೋಕ್ಕೆ ಶುರುವಾಯಿತು. ಅಂದರೆ ಫ್ರೇಮ್ಗಳು, ಆ ಶೂಟ್ ಮಾಡ್ತಾ ಇರೋದು ಎಲ್ಲ ಬೇರೆ ಥರ ಕಾಣಿಸೋಕ್ಕೆ ಶುರುವಾಯಿತು. ಆವಾಗ ಆ್ಯಕ್ಚುಲಿ ಅನಿಸಿದ್ದು ಏನೋ, ಅಂದರೆ ಅದಕ್ಕೋಸ್ಕರ ಅಂತ ನಾವು ಬಜೆಟ್ ಜಾಸ್ತಿ ಮಾಡಲಿಲ್ಲ. ಅಂದರೆ ತಮಿಳು ತೆಲುಗಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲ್ಲ. ತಮಿಳು ತೆಲುಗು ಮಾಡೋಕ್ಕೆ ಆ್ಯಕ್ಚುಲಿ ಎಲ್ಲರೂ ಅಂದ್ಕೊಂಡಿರೋದೇನೆಂದರೆ, ತಲೆ ಓಡೆ ಎಲ್ರಿಗೂ ಇರೋದೇನೆಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಬೇಕು ಅಂತ. ಇಲ್ಲ, ಹಾಗೆಲ್ಲ ಇಲ್ಲ. ಬಿಕಾಸ್ ಈ ಕಂಟೆಂಟ್ಗೆ ಏನು ಬೇಕು ಅಷ್ಟೇ ಮಾಡಿದ್ದೀವಿ ನಾವು, ಕನ್ನಡಕ್ಕೆ ಏನು ಬೇಕು ಅಷ್ಟೇ ಮಾಡಿದ್ದೀವಿ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅಷ್ಟನ್ನೇ ಮಾಡಿದ್ದೀವಿ. ಅದು ಬಿಟ್ಟೇನೆಂದರೆ ತಮಿಳು ತೆಲುಗು ಡಬ್ ಮಾಡಿದ್ದೀವಿ. ಎಲ್ಲ ಸಿನಿಮಾಗಳಿಗೂ ಬರೋ ಡಬ್ಬಿಂಗ್ ಕಾಸ್ಟು ಒಂದೇ. ಅದು KGF ಆಗಲಿ, ಕಾಂತಾರ ಆಗಲಿ, ಅಶೋಕ್ ಆಗಲಿ, ಅಥವಾ ನೀವು ಮಾಡೋ ಸಣ್ಣ ಒಂದು ಹೆಬ್ಬುಲಿ ಕಟ್ಟಾಗಲಿ, ಯಾವುದೇ ಸಿನಿಮಾ ಮಾಡಿದ್ರು ನಿಮ್ಗೆ ಬರೋದು ಒಂದೇ ಕಾಸ್ಟ್, ತಮಿಳು ತೆಲುಗು ಡಬ್ ಮಾಡೋಕ್ಕೆ. ನೀವು ಹೆಂಗೆ ರಿಲೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನಿಮ್ಮ ಬಜೆಟ್ ರೈಸ್ ಆಗೋದು. ಹಾಗಾಗಿ ನಾವು ತಮಿಳಿಗೋಸ್ಕರ ತೆಲುಗುಗೋಸ್ಕರ ಒಂದು ಸಿನಿಮಾನ ಹಿಂಗೆ ಆ ಥರ ಹುಚ್ಚದಂತಲ್ಲಿ ಮಾಡಿದ್ದಲ್ಲ. ಆ ಕತೆ ಏನಿದೆಯೋ ಅದು ಚೆನ್ನಾಗಿ ಆಗಬೇಕು. ಆ ಕಥೆನ ವಿಜುವಲಿ ಆ ಗ್ರ್ಯಾಂಡಾಗಿ ಹೇಳಬೇಕು. ಅಷ್ಟು ಚೆನ್ನಾಗಿ ಕಂಡ್ರೆ ಅಷ್ಟು ದೊಡ್ಡ ಪ್ರಪಂಚ ತೋರ್ಸೋಕ್ಕಾಗೋದು. ಆ ದೊಡ್ಡ ಪ್ರಪಂಚ ಎಲ್ಲೂ ಕಾಂಪ್ರಮೈಸ್ ಆಗದಂಗೆ ಮಾಡಬೇಕು ಅಂತ ನನ್ನ ಆಸೆ ಅಲ್ಲ. ಇದು ಪ್ರೊಡ್ಯೂಸರು ಮತ್ತು ನಿರ್ದೇಶಕರ ಆಸೆ. ಇದು ಕಾಂಪ್ರಮೈಸ್ ಆಗಲೇಬಾರ್ದು ಸರ್ ಅಂತ ಹಠ ತೊಟ್ಟು ನಿಂತವ್ರು ಅವರು. ನಾನು ಹಠ ತೊಡಲಿಲ್ಲ. ಯಾವಾಗ ಅದು ನನ್ನ ಹೆಗಲಿಗೆ ಬಂತೋ ಆಗ ನಾನು ಪ್ರತಿಯೊಂದು ಜವಾಬ್ದಾರಿಗಳನ್ನು ಹಾಕ್ಕೊಳ್ಳೇಬೇಕಾಯ್ತು ನನ್ನ ತಲೆ ಮೇಲೆ. ಬಿಕಾಸ್ ಅದಕ್ಕೊಬ್ಬರು ಇನ್ವೆಸ್ಟರ್ ಬೇಕಾಗಿದ್ರು, ನಂಬೋರು ಬೇಕಾಗಿದ್ರು. ಈಗ ನಂದು ಆಲ್ರೆಡಿ ಒಂದು ಪ್ರಾಜೆಕ್ಟ್ ನಡೀತಾ ಇದೆ ಅಂತಂದರೆ, ಹೊಸ ಪ್ರಾಜೆಕ್ಟ್ ಅಂತಂದರೆ ಇನ್ವೆಸ್ಟರ್ಸ್ ತುಂಬ ಜನ ಸಿಗ್ತಾರೆ. ಬಟ್ ನಿಮ್ಗೆ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಈ ಥರ ಆಗಿದೆ ಅಂತಂದಾಗ ಸ್ವಲ್ಪ ಕಷ್ಟ ಸಿಗೋದು, ಸ್ವಲ್ಪ ಅಲ್ಲ ಫುಲ್ಲೇ ಕಷ್ಟ. ಆಗ ನಂಬಿ ಯಾರೋ ಇನ್ವೆಸ್ಟರ್ಸ್ ನನ್ನ ಸ್ನೇಹಿತರುಗಳು ಬಂದರು, ಜೊತೆ ನಿಂತ್ಕೊಂಡ್ರು. ಆಗ ಆಗಿದ್ದ ಪ್ರಾಜೆಕ್ಟ್ ಇದೆಯಲ್ಲ, ಇದೊಂಥರ ನನಗೆ ಸಿನಿಮಾ ಮೇಕಿಂಗ್ ಮಾಡೋದು ಒಂದು ಸವಾಲಾಗಿದ್ದರೆ, ಇಡೀ ಬ್ಯಾಕ್ ಸ್ಟೋರಿ ಇದೆಯಲ್ಲ, ಅಂದರೆ ಸಿನಿಮಾಗಿಂತ ಬೇರೆ ಸ್ಟೋರಿ ಇದೆಯಲ್ಲ, ಇದೇ ದೊಡ್ಡ ಸವಾಲಾಗಿತ್ತು ನನಗೆ. ಹೇಗೆ ನಿಭಾಯಿಸ್ತೀನಿ, ಇಷ್ಟು ದೊಡ್ಡ ತಂಡನ ಹೇಗೆ ಕಟ್ಕೊಂಬಂದು ನಿಲ್ಲಿಸ್ತೀನಿ, ಈ ಸಿನಿಮಾನ ಹೇಗೆ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ತಮಿಳು ತೆಲುಗಲ್ಲಿ ಹೇಗೆ ರಿಲೀಸ್ ಮಾಡ್ತೀನಿ. ಎಲ್ಲ ಕಡೆ ನಾನು ಹೇಳ್ತಾ ಇದ್ದೀನಿ, ನನ್ನ ಧೈರ್ಯದಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ನಾನು ನಿಜವಾಗ್ಲೂ ಸೀರಿಯಸ್ಲಿ ಒಂದು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೆ. ಅಂದರೆ ಸಿನಿಮಾ ನೋಡ್ಬಿಟ್ಟು ತಮಿಳು ತೆಲುಗು ಯಾರು ರಿಲೀಸ್ ಮಾಡ್ತಾರೆ ಅಂತ ನನಗೆ ಯಾವ ಕಾಂಟ್ಯಾಕ್ಟ್ಸು ಇಲ್ಲ, ಸತ್ಯ ಹೇಳಬೇಕು ಅಂತಂದರೆ.
ಒಂದು ಸುಳ್ಳೆಲ್ಲ ನಾನು ಹೇಳ್ತಾ ಇದ್ದು, ಕಾನ್ಫಿಡೆನ್ಸು. ಅಂದರೆ ಇದು ತಮಿಳು ತೆಲುಗುನಲ್ಲಿ ರಿಲೀಸ್ ಆಗೇ ಆಗುತ್ತೆ ಅಂತ. ಬಿಕಾಸ್ ಆ ಕಂಟೆಂಟು ಮತ್ತು ನಾವು ನೋಡಿದ್ವಲ್ಲ ಸಿನಿಮಾನ, ಇದು ಪಕ್ಕ ಸೂಟ್ ಆಗುತ್ತೆ, ಇದು ವರ್ಕ್ ಆಗುತ್ತೆ ಅಂತ. ಯು ಕಾಂಟ್ ಬಿಲೀವ್ ಇವತ್ತು ತೆಲುಗುನಲ್ಲಿ ಸಿನಿಮಾ ನೋಡ್ಬಿಟ್ಟು 200 ಥಿಯೇಟ್ರ್ ರಿಲೀಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸಿನಿಮಾ ನೋಡಿನೇ, ಇನ್ನೇನೂ ಇಲ್ಲ. ನಾನು ಯಾರು ಏನು ಎತ್ತ ಅಲ್ಲ, ಸಿನಿಮಾ ನೋಡ್ಬಿಟ್ಟು ನೋಡಿ, ಒಂದು ಸಿನಿಮಾಗಿರೋ ಶಕ್ತಿ ಅದು ಏನು ಬೇಕಾದ್ರೆ ಮ್ಯಾಜಿಕ್ ಮಾಡುತ್ತೆ ಅನ್ನೋದಕ್ಕೆ ಇವತ್ತು ತೆಲುಗುನಲ್ಲಿ ಮತ್ತು ತಮಿಳಲ್ಲಿ ರಿಲೀಸ್ ಆಗ್ತಾಯಿದೆ ಸಿನಿಮಾ. ಅಲ್ಲಿ ರಿಲೀಸ್ ಮಾಡ್ತಾ ಇರೋದಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾಯಿಲ್ಲ. ಓಕೆ, ಅವರೇ ಇನ್ವೆಸ್ಟ್ ಮಾಡಿಕೊಂಡು ಅವರೇ ಅದ್ರ ಮೇಲ್ಗಡೆ ಏನೋ ರಿಲೀಸ್ಗೆ ಏನು ಬೇಕೋ ಖರ್ಚು ವೆಚ್ಚ ಎಲ್ಲ ಹಾಕಿ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ. ಅದು ಸಿನಿಮಾಗಿರೋ ಶಕ್ತಿ, ಅದು ಅಶೋಕನಿಗಿರೋ ಶಕ್ತಿ ಅಂತ. ಅದೇನೋ ಗೊತ್ತಿಲ್ಲ, ಆ ನೇಚರೇ ನಮ್ಮ ಜೊತೆ ನಿಂತಿದೆ. ಎಲ್ಲ ಆಗಿದೆ. ಈಗ ನಾಳೆ ನಾಳಿದ್ರಲ್ಲಿ ತೆಲುಗುದ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ತೆಲುಗುನಲ್ಲಿ ಪ್ರೀ ರಿಲೀಸ್ ಇವೆಂಟು ಮತ್ತು ಟ್ರೈಲರ್ ಲಾಂಚ್ ಇವೆಂಟು ಎಲ್ಲದಕ್ಕೂ ಪ್ಲ್ಯಾನ್ ಆಗಿದೆ. ಎಲ್ಲ ಏನಂತಾರೆ ಪ್ಯಾಕ್ಡ್ ಆಗ್ಬಿಟ್ಟಿದೆ. ದಿನ ಬೆಳಗ್ಗೆ ಎದ್ದೇಳು, ಅಶೋಕ ಹೋಗು, ಇಂಟರ್ವ್ಯೂ ಕೊಡು, ಇನ್ಯಾರನ್ನ ಮೀಟ್ ಮಾಡು, ಇನ್ನೇನು ಮಾಡು. 2 ತಿಂಗಳಿಂದ ಇದೇ ಆಗ್ತಾಯಿದೆ. ಪಾಪ ಸಪ್ತಮಿಯವರು ಅಷ್ಟೇ ಸಾಥ್ ಕೊಡ್ತಾ ಇದ್ದಾರೆ ನನ್ನ ಜೊತೆಗೆ. ಮಾರ್ಕೆಟ್ ಲಿಮಿಟೇಷನ್ಸು ನಾವು ಯಾರೂ ಡಿಸೈಡ್ ಮಾಡೋದಿಲ್ಲ. ಕೆಲವೊಂದು ಕತೆಗಳು ಸ್ಕ್ರಿಪ್ಟ್ಸು ಅದನ್ನು ತೊಗೊಂಡೋಗುತ್ತೆ. ಇಟ್ಸ್ ಲೈಕ್ KGF. ಹೌದು, ಯಾರು ಅನ್ಕೊಂಡಿರ್ಲಿಲ್ಲ. ಹೌದು, ಕಾಂತಾರ ಹೌದು, ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಅದೇ ಹಾದಿಯಲ್ಲಿ ಈ ಸಿನಿಮಾ ಕಾಣಿಸ್ತಾ ಇದೆ ನೀವು ಹೇಳ್ತಿರೋ ರೀತಿ ನೋಡಿದ್ರೆ. ಹೌದು. ಒಂದು ನನಗೆ ಇದು ವೆರಿ ಬಿಗಿನಿಂಗು ಅದೊಂದು ಲಹರಿ ಅವ್ರದ್ದು ಒಂದು ಟೈಅಪ್ ಆದಾಗ ನೀವು ಮಾತಾಡಿದ್ದು ಒಂದು ದೊಡ್ಡ ಪ್ರೆಸ್ ಮೀಟು. ಸೊ ಅಲ್ಲಿ ನಿಮ್ಮ ಅದೇ ನಾನಾಗಲೇ ಬಿಗಿನಿಂಗೇ ಹೇಳಿದೆ ನಿಮಗೆ, ನಿಮ್ಮ ಒಳಗಿನ ಹಸಿವು ಹಠ ಎಲ್ಲ ಒಟ್ಟೊಟ್ಟಿಗೆ ಆಚೆ ಬಂದಂಗಿತ್ತು ಅಂಥೇಳಿ. ಸತೀಶ್ ಹುಡುಕಾಟ ಏನು, ಅವರ ಹಾದಿ ಏನು, ಅವರು ಹೋರಾಟ ಏನು ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೂ. ಅಶೋಕನಿಂದ ಅದೊಂದು ಕಿಚ್ಚು ಹೊರಗಡೆ ಬಂದಂಗಿತ್ತು, ಅದೇನು ಅಂತ. ಅಂದರೆ ನಾನು 3 ವರ್ಷ ಒಂದು ಸಿನಿಮಾಗೆ ನೀವು ಎಫರ್ಟ್ ಹಾಕೋದು ತುಂಬ ಕಷ್ಟ. ಆಮೇಲೆ 3 ವರ್ಷ ಬರೀ ಒಂದೇ ಪ್ರಾಜೆಕ್ಟ್ನ ಥಿಂಕ್ ಮಾಡೋದು ತುಂಬ ಕಷ್ಟ. ಅಂದರೆ 3 ವರ್ಷ ನಿಮ್ಮ ತಲೆ ಒಳಗಡೆ ಬರೀ ಅಶೋಕ ಮಲಗಿದ್ರೆ ಕೂತ್ರೆ ಎದ್ದರೆ. ಈಗ ವಿನೋದ್ ಅವರು ಬಿಟ್ಟು ಹೋದಾಗ ಆ ಸ್ಕ್ರಿಪ್ಟ್ನ ಕಂಪ್ಲೀಟ್ ಆಗಿತ್ತು. ಅವಾಗ ಕಂಪ್ಲೀಟ್ ಅವ್ರ ಕೈಗೆ ಸ್ಕ್ರಿಪ್ಟ್ ಕೊಟ್ಟಿದ್ರು, ಎಲ್ಲ ರೆಡಿ ಆಗಿತ್ತು ಸಿನಿಮಾ. ಅಂದರೆ ಆ ಸ್ಕ್ರಿಪ್ಟ್ ತೊಗೊಂಡೋಗಿ ಇಟ್ಟಿದ್ವಿ. ಪಾಪ ಅವರು ಪರ್ಸ್ನಲಿ ಏನೋ ಅವರು ನಮ್ಮ ಜೊತೆಗಿಲ್ಲ. ಆದರೆ ಬಟ್ ಅದಾದಮೇಲೆ ಕಂಪ್ಲೀಟ್ ಜವಾಬ್ದಾರಿ ನನ್ನ ಮೇಲೆ ಬಂದ್ಬಿಡುತ್ತಲ್ಲ. ಅಂದರೆ ಏನೇ ಕೇಳಬೇಕು ಅಂದ್ರೆ ಎಲ್ಲ ಹುಡುಗರು, ಈಗ ಎಡಿಟರ್ ಇರಲಿ, ನಿಮಗೆ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಅಥವಾ ವರ್ಧನ್ ಪ್ರೊಡ್ಯೂಸರ್ ಇರಲಿ, ಎಲ್ಲರೂ ಒಂಥರ ನನ್ನೇ ನೋಡ್ತಾ ಇರ್ತಾರೆ. ಈಗ ಏನೀಗ ಅಂದರೆ ಆಲ್ರೆಡಿ ಅವ್ರು ಹೋದಾಗ ಪ್ರಾಜೆಕ್ಟ್ ನಿಂತೋಯ್ತು ಅನ್ನೋ ಲೆಕ್ಕಕ್ಕೆ ಆಗ್ಬಿಟ್ಟಿದ್ರು ಎಲ್ಲರೂ. ಈಗ ವಾಟ್ ನೆಕ್ಸ್ಟ್, ಏನು ಸ್ಟೆಪ್ ಈಗ? ಹೇಗೆ ನಾನು ರಿಕವರ್ ಮಾಡಿಕೊಂಡು ಬಂದು ನಿಂತ್ಕೊಳ್ಳೋದಾಯ್ತಲ್ಲ. ಎವ್ರಿ ಮೂಮೆಂಟ್ ಈ 3 ವರ್ಷ ಅಶೋಕ ಅಂತ ಯು ಕಾಂಟ್ ಬಿಲೀವ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ನೇ 15 ದಿವಸ ಶೂಟ್ ಮಾಡಿದ್ದೀವಿ ನಾವು. ಆ ಡಸ್ಟು, ಆ ಪೌಡ್ರು, ಆ ರಿಯಲಿಸ್ಟಿಕ್ ಫೈಟು, ಅಷ್ಟು ಎಫರ್ಟ್ ಹಾಕಿದ್ದೀವಿ ಸಿನಿಮಾ ಮೇಲೆ. ಅಷ್ಟು ಎಫರ್ಟು ಎಲ್ಲೋ ನೀರಲ್ಲಿ ಹೋಮ ಆಗಬಾರ್ದಲ್ಲ. ಆಮೇಲೆ ಅಷ್ಟು ವರ್ಷಗಳು ನಾನು 3 ವರ್ಷ ಯಾವ ಪ್ರಾಜೆಕ್ಟ್ನು ಮಾಡಿದೆ, ಇದೊಂದೇ ಪ್ರಾಜೆಕ್ಟ್ಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ. ಟೈಮ್ ಅಂದ್ರೇನು, ನನ್ನ ದುಡ್ಡು, ಅದರಲ್ಲಿ ನನ್ನ ಪರ್ಸ್ನಲ್ ಲೈಫ್ ಇರುತ್ತೆ, ಆಮೇಲೆ ನನ್ನ ಫ್ಯಾಮಿಲಿ ಇರುತ್ತೆ. ಎಲ್ಲರೂ ನನ್ನ ಡಿಪೆಂಡ್ ಆಗಿರ್ತಾರೆ. ನಾನೇನು ಒಂಥರ 100 ಕೋಟಿ ಇರೋ ಫ್ಯಾಮಿಲಿ ಅಲ್ಲ. ಬೆಳಗ್ಗೆ ಎದ್ರೆ ನನ್ನ ಲೈಫ್ ಚೆನ್ನಾಗಿದೆ ಬಿಡು, ಈ ಪಿಕ್ಚರ್ ಹೋದ್ರೆ ಪರವಾಗಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅಲ್ಲ ನನಗೆ. ಏನಂದರೆ ಎಲ್ಲ ಸಿನಿಮಾಗಳು ನನಗೆ ಇಂಪಾರ್ಟೆಂಟೇ. ನಾನು ಗೆದ್ಕೊಳ್ಳೇಬೇಕು, ಗೆಲ್ಲಿಸಲೇಬೇಕು, ಅದಕ್ಕೆ ಫೈಟ್ ಮಾಡಲೇಬೇಕು ನಾನು. ಆ ಫೈಟ್ ಇದೆಯಲ್ಲ, ಅಶೋಕ ಹೆಂಗೆ ತನ್ನ ಲೈಫ್ ಉಳಿಬೇಕು ಅಂತ ಫೈಟ್ ಮಾಡ್ತಾಯಿದ್ದೀನೋ, ಇಲ್ಲಿ ಒರಿಜಿನಲ್ ಆಗಿ ನನ್ನ ಲೈಫ್ ಉಳಿಬೇಕು ಅಂತ ನಾನು ಫೈಟ್ ಮಾಡ್ತಾಯಿದ್ದೀನಿ. ಆ ಫೈಟೇ ಒಟ್ಟಾರೆಯಾಗಿ ನನ್ನನ್ನು ಆ ಪೇಯ್ನು ಅಥವಾ ಇನ್ನೊಂದು ನಿಮ್ಗೆ ಏನಾರು ಕಾಣಿಸಿದೆ ರಿಯಲ್ ಆಗಿ ಅಂತಂದರೆ ಅದಕ್ಕೆ ಕಾರಣನೇ ಇಷ್ಟು ಎಫರ್ಟ್ ಹಾಕಿದ್ದೀವಿ. ಈಗ ಒಬ್ಬರು ಹೀರೋಯಿನ್ ಆಗಿ ಅವ್ರು ಬಂದು ನಿಂತಿದ್ದಾರೆ. ಅಷ್ಟು 100 ಜನ, 1000 ಜನ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಒಂದು 200-300 ಜನ ತಲೆ ಬಳಸ್ಕೊಂಡಿರ್ಬೇಕು ಈ ಸಿನಿಮಾಗೆ. ಓಕೆ, 200-300 ಜನ ತಲೆ ಬಳಸ್ಕೊಂಡಿರ್ಬೇಕು. ಯಾವ ಇದ್ರ ಮೇಲೆ ಮಾಡಿರ್ತಾರೆ ಅವರು? ಎಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಈ ಸಿನಿಮಾಗೋಸ್ಕರ? ಆಮೇಲೆ 100 ಜನ, ಕೆಲವರೆಲ್ಲ ಗಡ್ಡ ಬಿಟ್ಟಿರೋರು ವರ್ಷಾನುಗಟ್ಟಲೆ ಬಿಟ್ಟಿದ್ದಾರೆ, ಬೇರೆ ಸಿನಿಮಾಗಳು ಮಾಡೋಕ್ಕೆ ಆಗಿಲ್ಲ ಅವ್ರಿಗೆ. ಆ ಕಮಿಟ್ಮೆಂಟ್ಗಳು ಎಲ್ಲಿಂದ ವಾಪಸ್ ಕೊಡೋಣ? ಯಾವುದ್ರಲ್ಲಿ ಕೊಡೋಣ? ದುಡ್ಡಿನ ರೂಪದಲ್ಲಿ ಕೊಡೋಕ್ಕಾಗತ್ತಾ? ಅಂದರೆ ತಲೆ ಬಳಸ್ಕೊಂಡಿದ್ದಾರೆ, ತಲೆ ಬಳಸ್ಕೊಂಡಿರೋದು ನೀವು ನೋಡ್ತೀರಾ ಸಿನಿಮಾದಲ್ಲಿ. ಏನೋ ಬೇರೆ ವಿಷಯ ಇದೆ. ಈ ಥರದ್ದು ಇರೋದ್ರಿಂದ ಅಂದ್ರೆ ಇಷ್ಟು ಜನರ ಎಫರ್ಟ್ ಎಲ್ಲೋ ನೀರಲ್ಲಿ. ಆ ಶ್ರೀರಂಗಪಟ್ಟಣ ನದಿ ಕೆಳಗಡೆ ನಾವೊಂದು ಮಾತು ಹೇಳ್ತೀವಿ, ಏನೋ ಆ ಕುಟ್ಟಿ ಬಾಬುಜಿ ಹರಿಯೋ ನೀರಲ್ಲಿ ಅಸ್ಥಿ ಬಿಡೋದಕ್ಕಿಂತ ಜಾಸ್ತಿ ರಕ್ತನೇ ಬಿಟ್ಟವನೆ ಅಂತ. ಹಂಗೆ ನಾವು ಆ ಹರಿಯೋ ನೀರಲ್ಲಿ ಹೋಮ ಆಗಬಾರ್ದಲ್ಲ ನಮ್ದೆಲ್ಲ. ಅಂದರೆ ಹರಿಯೋ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ಬಾರ್ದಲ್ಲ ನಮ್ಮ ಎಫರ್ಟು ಮತ್ತು ನಮ್ಮ ಶ್ರಮ ಎಲ್ಲ. ಆ ಶ್ರಮನ ಉಳಿಸ್ಕೋಬೇಕು ಅಂತ ನನ್ನ ಆಟ ನನಗೆ ಯಾವಾಗಲೂ. ಅಂದರೆ ಕೆಲವೊಂದು ಪ್ರಾಜೆಕ್ಟ್ಗಳು ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಕೈ ಮೇಲೆ ಹೊರಟೋಗ್ತವೆ. ಬಟ್ ಇದು ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಇವ್ರು ಹೇಳಿದ್ರಲ್ಲ ಸ್ಕ್ರಿಪ್ಟ್ ಬಗ್ಗೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಕ್ರಿಪ್ಟು. ಇಷ್ಟು ಒಳ್ಳೆ ಸ್ಕ್ರಿಪ್ಟ್ನ ನನಗೆ ಪರ್ಸ್ನಲಿ ಜನ ಕೇಳೋಕ್ಕೆ ಇಷ್ಟ. ಇದೆಲ್ಲ ಮುಚ್ಚೋಬಾರ್ದು.
ಅಂದರೆ ಇದು ತುಂಬ ಚೆನ್ನಾಗಿದೆ. ನಿಮಗೆ ನನಗೆ ಗೊತ್ತಿಲ್ಲ, ಅಂದರೆ ನನಗೆ ಅನಿಸ್ತಾ ಇದೆ, ಅಂದರೆ ಐ ಡೋಂಟ್ ನೋ, ನನ್ನ ಜಜ್ಮೆಂಟಲ್ಲಿ ನಾನು ಹೇಳ್ತಿದ್ದೀನಿ, ಇದು ನಾಳೆ ನಿಜ ಆಗ್ಬೋದು ಸುಳ್ಳಾಗ್ಬೋದು, ಐ ಡೋಂಟ್ ನೋ, ಗೊತ್ತಿಲ್ಲ. ಒಂದು ಇತಿಹಾಸದಲ್ಲಿ ಒಂಥರ ಒಂದು ರೆಕಾರ್ಡ್ ಬುಕ್ಕಲ್ಲಿ ಉಳ್ಕೋಬೋದು ಇದೊಂದು ಸಿನಿಮಾ. ಅಂದರೆ ಓಕೆ, ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ಬಂದಿತ್ತು ಅಂತ ಒಂದು ಲೈಬ್ರರಿನಲ್ಲಿ ಯಾರೋ ಒಂದು ಅಷ್ಟನ್ನು ಕನ್ಸ್ಬೋದು, ಇದು ನಮ್ಮ ಸಿನಿಮಾ ಅಪ್ಪ, ಇದು ಈ ಥರದೊಂದು ಸಿನಿಮಾ ಬಂದಿದೆ ನೋಡು ಮಗನೇ ಅಂತ ಇನ್ಯಾರಿಗೋ ತೋರಿಸ್ಬೋದು ಇನ್ನೊಂದು 20 ವರ್ಷ ಬಿಟ್ಟು. ಆ ಥರದೊಂದು ಸಿನಿಮಾಗೆ ಚಾನ್ಸಸ್ ಇದೆ. ಅದನ್ನು ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ? ಇದು ನನಗೆ ಹಠ ಜಾಸ್ತಿ. ಅಂದರೆ ಈ ಸಿನಿಮಾನ ಬಿಡಬಾರ್ದು, ಇದಾಗಲೇಬೇಕು ಅಂತ. ಅದಕ್ಕೋಸ್ಕರ ನಿಂತ್ಕೊಂಡೆ. ಈಗ ನನಗೆ ಶಕ್ತಿ ಮೀರಿ ಪ್ರಮೋಷನ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನನಗೋಸ್ಕರ ಫೈನಲಿ ಏನು ಗೊತ್ತಾ, ಅಂದರೆ ನಾನೊಬ್ಬನಿಗೋಸ್ಕರ ಅಲ್ಲ ಇದು. ಈ ಎಲ್ಲ ಕೆಲಸ ನಾನೊಬ್ಬನಿಗೋಸ್ಕರ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ, ಅಥವಾ ಮುಂದಿನ ಪೀಳಿಗೆಗೋಸ್ಕರ, ಮುಂದೆ ಸಿನಿಮಾ ನೋಡೋರಿಗೋಸ್ಕರ, ಎಲ್ರಿಗೋಸ್ಕರ ಮಾಡ್ತಾರೆ ಸಿನಿಮಾ. ನಾಟ್ ಪರ್ಸ್ನಲಿ, ಅಂದರೆ ಫೈನಾನ್ಷಿಯಲಿ ಯೋಚನೆ ಮಾಡಿದರೆ ನಾನೇನು ಶ್ರೀಮಂತ ಅಲ್ಲ. ಓಕೆ, ನನ್ನ ಹೆಸರಲ್ಲಿ ಒಂದು ಸೈಟು ಇಲ್ಲ. ಆದರೂ ನಾನು ಚಾಲೆಂಜ್ಗಳು ಫೇಸ್ ಮಾಡ್ತಾನೆ ಬಂದವ್ರು ಲೈಫ್ ಲಾಂಗು. ಪರ್ಸ್ನಲ್ ಲೈಫಲ್ಲೂ ಅಷ್ಟೇ. ಓಕೆ, ಕೋಟಿಗಟ್ಟಲೆ ದುಡಿದಿದ್ದೀನಿ ನಾನು. ಅದು ಫ್ಯಾಮಿಲಿಗೋಸ್ಕರ, ಹಾಸ್ಪಿಟ್ಲಿಗೋಸ್ಕರನೇ ಕಳೆದಿರೋನು ನಾನು ಕಳೆದಿರೋ ಕೋಟಿಗಟ್ಟಲೆ ದುಡ್ಡಿದೆಯಲ್ಲ, ಅದೆಲ್ಲ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾನು ಮಿನಿಮಮ್ ಒಂದು 50 ಕೋಟಿಗೆ ಇರ್ತಾಯಿದ್ದೆ. ಬಟ್ ಆ ಚಾಲೆಂಜ್ಗಳನ್ನ ಯಾವತ್ತೂ ಫೇಸ್ ಮಾಡ್ತಾನೆ ಬಂದಿದ್ದೀನಿ ಪರ್ಸ್ನಲ್ ಲೈಫಲ್ಲೂ. ನನಗೆ ಇವಾಗಲೂ ಅಷ್ಟೇ. ಆ 3 ವರ್ಷ ನಾನು ವೇಸ್ಟ್ ಮಾಡಿದೆ ಅಂತ ನನಗೆ ಅನ್ಸಲ್ಲ. ಒಂದು ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ನಾನು ಟೈಮ್ ಕೊಟ್ಟಿದ್ದೀನಿ. ಆ 3 ವರ್ಷದಲ್ಲಿ ನಾನು ಅವತ್ತು ಹೇಳಿದೆ, ನಾನು ದುಡಿದಿದ್ರೆ 3 ವರ್ಷದಲ್ಲಿ ಕೋಟಿಗಟ್ಟಲೆ ದುಡಿಬೋದಾಯಿತು. ಸುಮ್ಮನೆ ಏನೋ ಒಂದು ಸಿನಿಮಾಗಳು ಒಪ್ಕೊಂಡು ಮಾಡಿದ್ರು. ಬಟ್ ನಾನು ಅದಕ್ಕೆ ನಿಲ್ಲಲಿಲ್ಲ. ನೋಡಿ, 6 ತಿಂಗಳಲ್ಲಿ ನಾನು ಅಯೋಗ್ಯ 2 ಮುಗಿಸಿದ್ದೀನಿ. ನೀವು ಥಿಂಕ್ ಮಾಡಿ, ಅಯೋಗ್ಯ 2 ಬಂದಿದ್ದು ನಾನು 3 ವರ್ಷದ ಕೆಳಗಡೆ 6 ಮಂತ್ಸಲ್ಲೇ ಫಿನಿಷ್ ಮಾಡಿಬಿಟ್ಟೆ ನನ್ನ ಸಿನಿಮಾನ. ಅದು ರೆಡಿ ಇದೆ ನೆಕ್ಸ್ಟ್ ರಿಲೀಸ್ಗೆ. ನನಗೆ ಇವತ್ತಿಗೂ ಅಶೋಕಗೆ ಯಾಕೆ ಇಷ್ಟು ಫೈಟ್ ಮಾಡಿ, ಯಾಕೆ ಇಷ್ಟು ಹೋರಾಟ ಮಾಡಿ ನಿಂತಿದ್ದೀನಿ ಅಂತ ನೀವು ಸಿನಿಮಾ ನೋಡಿ ಥಿಯೇಟ್ರಲ್ಲಿ.